ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. IMF ಮತ್ತೆ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟಿದೆ $2.3 ಬಿಲಿಯನ್. ಅಂದರೆ ಇವತ್ತಿನ ಡಾಲರ್ ಮೌಲ್ಯ ಏನಿದೆ ಅದಕ್ಕೆ ನಾವು ತಾಳೆ ಮಾಡಿ ನೋಡಿದಾಗ ಸಿಗುವಂಥ ಮೊತ್ತ ಎಷ್ಟಪ್ಪ ಅಂದರೆ 19,000 ಕೋಟಿ ರೂಪಾಯಿಗಳ ಸಾಲವನ್ನು ಕೊಟ್ಟಿದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. 24ನೇ ಸಲ ಕೊಡ್ತಾ ಇರೋದು, ಇದು ಬೇಲೌಟ್ ಮಾಡ್ತಾ ಇರೋದು. ಪ್ರತಿ ಬಾರಿಯೂ ನಾನು ದಿವಾಳಿ ಆಗ್ತಾ ಇದ್ದೀನಿ, ನನಗೆ ಸಹಾಯ ಬೇಕು ಅಂತ ಪಾಕಿಸ್ತಾನ ಕೇಳುತ್ತೆ. IMF ಒಂದಷ್ಟು ಷರತ್ತುಗಳನ್ನು ಹಾಕತ್ತೆ. ಆ ಷರತ್ತುಗೆ ನಾನು ಬದ್ಧನಾಗಿರ್ತೀನಿ ಅಂತ ಪಾಕಿಸ್ತಾನ ಹೇಳುತ್ತೆ. ಸಾಲವನ್ನು ತೆಗೆದುಕೊಂಡ್ಮೇಲೆ ಯಾವ ಲೆಕ್ಕಕ್ಕೆ ಈ ದುಡ್ಡನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿರುತ್ತೋ ಆ ಬಾಬ್ತಿಗೆ ಆ ದುಡ್ಡನ್ನು ಖರ್ಚೆ ಮಾಡೋದಿಲ್ಲ. ಅಲ್ಲಿರುವಂಥ ವ್ಯವಸ್ಥೆಯಲ್ಲಿ ಅದು ಹೇಗೆ ಬೇಕೋ ಹಾಗೆ ಪೋಲಾಗಲಿಕ್ಕೆ ಶುರುವಾಗತ್ತೆ. ಇತ್ತೀಚೆಗೆ IMFಗೆ ಭಾರತ ಒತ್ತಡವನ್ನು ಹಾಕಿತ್ತು, ಯಾವುದೇ ಕಾರಣಕ್ಕೂ ನೀವು ಈ ಬಾರಿ ಪಾಕಿಸ್ತಾನಕ್ಕೆ ಸಾಲವನ್ನು ಕೊಡಬಾರ್ದು, ಏಕೆಂದರೆ ಮೊದಲನೇದಾಗಿ ಅವರು ಇದನ್ನು ಉಗ್ರ ಚಟುವಟಿಕೆಗಳಿಗೆ ಬಳಸ್ತಾರೆ. ಎರಡನೇದು, ಆ ಹೆಸರಿನಲ್ಲಿ ಯುದ್ಧಕ್ಕೆ ಕೂಡ ಇದು ದುರುಪಯೋಗವಾಗುವ ಸಾಧ್ಯತೆ ಇದೆ. ಯಾವಾಗಲೂ IMF ಸಾಲ ಇರೋದು ಸರ್ಕಾರವನ್ನು ರಕ್ಷಿಸಲಿಕ್ಕೆ ಮತ್ತು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮತ್ತು ಆರ್ಥಿಕವಾದಂಥ ದುಸ್ಥಿತಿ ಏನಿದೆ ಅದನ್ನು ಸುಧಾರಿಸಿಕೊಳ್ಳಿಕ್ಕೆ ಇರುವಂಥದ್ದು. ಆದರೆ IMF ಇಲ್ಲಿಯವರೆಗೂ ಕೊಡಲ್ಲ ಅಂತ ಹೇಳಿದ್ದು ಈಗ ಇದ್ದಕ್ಕಿದ್ದ ಹಾಗೆ $2.3 ಬಿಲಿಯನ್ ಅಂದರೆ 19,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ. ಎಂಥ ದುರಂತ ನೋಡಿ. 1993ರಿಂದ ಇದು 24ನೇ ಸಲ ಅಂತೆ. ಭಾರತ ಫೌಂಡರ್ ಮೆಂಬರ್ IMFಗೆ. ಇಲ್ಲಿವರೆಗೂ ಒಂದೇ $1 ಸಾಲವನ್ನು ನಾವು ತೊಗೊಂಡಿಲ್ಲ. ಅಮೇರಿಕಾ ಭಾರತದ ಸ್ನೇಹಿತ ಅಂತ ಹೇಳ್ತೀವಿ, ಅವ್ರದ್ದು 32.5% ಸ್ಟೇಕ್ ಇದೆ IMFನಲ್ಲಿ. ಅಂದರೆ ಅಮೇರಿಕೆ ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೋ ಅವರಿಗೆ ಸಾಲ ದಕ್ಕತ್ತೆ, ಅವ್ರು ಕೊಡಬಾರ್ದು ಅಂತ ಹೇಳಿದ್ರೆ ನಿಂತು ಹೋಗುತ್ತೆ. ಅಮೇರಿಕ ನಮ್ಮ ಸ್ನೇಹಿತನಾಗಿದ್ದುಕೊಂಡು ಈ ಯುದ್ಧದಲ್ಲಿ ನಾನು ಮಧ್ಯಪ್ರವೇಶಿಸುವುದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿ ಈಗ ಸಾಲ ಕೊಡುವ ಸಂದರ್ಭ ಬಂದಾಗ ಸಾಲವನ್ನು ಕೊಡಿಸತ್ತೆ. ಈ ದ್ವಿಮುಖ ನೀತಿಗೆ ಏನಂತ ಹೇಳ್ತೀರಿ ನೀವು? ಈ ದ್ವಂದ್ವಕ್ಕೆ ಏನಂತ ಹೇಳ್ತೀರಿ? ಮೊನ್ನೆ ಭಾಳ ಮಜಾ ಆಯಿತು. ಏನಂತಂದರೆ ಅವ್ರ ಎಕನಾಮಿಕ್ ಅಫೇರ್ ಡಿವಿಷನ್ ಅಂತ ಒಂದು ಡಿವಿಷನ್ ಇದೆ ಪಾಕಿಸ್ತಾನದಲ್ಲಿ. ಎಕನಾಮಿಕ್ಸ್ ಅಫೇರ್ ಡಿವಿಷನ್ನಲ್ಲಿ ಒಂದು ಟ್ವೀಟ್ ಮಾಡಿಬಿಟ್ರು. ಏನಂತ, ಜಗತ್ತು ನಮಗೆ ಸಾಲ ಕೊಡಬೇಕಾದಂಥ ಅನಿವಾರ್ಯತೆ ಇದೆ, ನಾವು ಆರ್ಥಿಕ ದುಸ್ಥಿತಿಯಲ್ಲಿದ್ದೇವೆ, ನಮಗೆ ಸಹಾಯ ಮಾಡಿ, ಎಲ್ಲ ರಾಷ್ಟ್ರಗಳು ನಮ್ಮನ್ನು ಸಹಾಯ ಮಾಡಿ ಈ ಪ್ರಪಾತದಿಂದ ಮೇಲೆತ್ತಬೇಕು ಅಂತ ಒಂದು ಟ್ವೀಟ್ ಬಂದ್ಬಿಡುತ್ತೆ. ಯಾವಾಗ ಈ ರೀತಿ ಬರುತ್ತೋ ಅದು ಭಾಳ ದೊಡ್ಡ ಮಟ್ಟದ ಮುಖಭಂಗ ಇದು. ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನ ಹೇಳುತ್ತೆ, ನಾ ಈ ರೀತಿ ಟ್ವೀಟೇ ಮಾಡಿಲ್ಲ, ಯಾರೋ ನಮ್ಮ ಅಕೌಂಟನ್ನು ಹ್ಯಾಕ್ ಮಾಡಿದ್ದಾರೆ, ಹ್ಯಾಕ್ ಮಾಡಿ ಈ ರೀತಿಯಾದಂಥ ಸುದ್ದಿಯನ್ನು ಟ್ವೀಟನ್ನು ಹಾಕಿದ್ದಾರೆ ಅಂಥೇಳಿ ಆ ಅಕೌಂಟನ್ನು ಬಂದ್ ಮಾಡುತ್ತೆ. ಒಂದು ಅಕೌಂಟ್ ಹ್ಯಾಕ್ ಆದ ಸಂದರ್ಭದಲ್ಲಿ ನಾವು ಅದನ್ನು ಬಂದ್ ಮಾಡಲಿಕ್ಕೂ ನಮ್ಮ ಹತ್ರ ಅದಕ್ಕೆ ಯಾವುದೇ ರೀತಿಯಾದಂಥ ಟೂಲ್ಸ್ ಇರೋದಿಲ್ಲ. ಅಂದರೆ ಅಲ್ಲಿಗೆ ಪಾಕಿಸ್ತಾನ ಸುಳ್ಳು ಹೇಳಿದೆ ಅಂತ ಆಯಿತು. ಹಾಗೆ 19,000 ಕೋಟಿ ರೂಪಾಯಿಗಳಲ್ಲಿ ಯುದ್ಧಕ್ಕೆ ಭಾಳ ದೊಡ್ಡ ಟಾನಿಕ್ಕು ಆಕ್ಸಿಜನ್ ಸಿಕ್ಬಿಡ್ತಾ ಪಾಕಿಸ್ತಾನಕ್ಕೆ. ಭಾರತದ ಎದುರಿಗೆ ಆ 19,000 ಕೋಟಿ ರೂಪಾಯಿ ಇದೆಯಲ್ಲ, ಅದು ಪೀನಟ್ಸು. ನಿಮಗೆ ಗೊತ್ತಿರಲಿ, ಈಗ ಅವ್ರ ಬಳಿ ಇರೋದು $8 ಬಿಲಿಯನ್ ಅಂತ ಇಲ್ಲಿವರೆಗೂ ನಿನ್ನೆವರೆಗೂ ಲೆಕ್ಕ ತೊಗೊಂಡಿರೋದು. ಈಗಿದು 2.3 ಬಿಲಿಯನ್ ಸೇರಿಕೊಂಡ್ರೆ 10.3, ಅದು ಈಗಾಗಲೇ ಖರ್ಚು ಆಗ್ತಾನೆ ಇರುತ್ತೆ. ಅವ್ರ ಹತ್ರ ಇರುವಂಥ ಫಾರಿನ್ ರಿಸರ್ವ್. ಕೇವಲ ಕಾಶ್ಮೀರಕ್ಕೆ ಭಾರತ ದೇಶ ಖರ್ಚು ಮಾಡಿರೋ ದುಡ್ಡು ಭಾರತ ಸರ್ಕಾರ $20 ಬಿಲಿಯನ್. ನಮ್ಮ 1/10 ಅವರು ಯುದ್ಧದಲ್ಲಿ ಶಸ್ತ್ರಾಗಾರವನ್ನಾಗಲಿ, ನೆಟ್ವರ್ಕನ್ನಾಗಲಿ, ತಂತ್ರಜ್ಞಾನವನ್ನಾಗಲಿ, ಯುದ್ಧ ಪರಿಕರಗಳನ್ನಾಗಲಿ ಖರ್ಚು ಮಾಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿರುವಂಥ ಸೈನ್ಯ ಅದು. ಅದಕ್ಕಾಗಿ ಅದು ಏನು ಮಾಡ್ತಾಯಿದೆ ಅಂತಂದರೆ, ಶೆಲ್ಲಿಂಗ್ ಮಾಡಿ ನಾಗರಿಕರ ಮೇಲೆ ದಾಳಿ ಮಾಡೋದು, LOCಯನ್ನು ಕ್ರಾಸ್ ಮಾಡಿಸಿ ನುಸುಳುಕೋರನ್ನು ಒಳಗೆ ಕಳಿಸೋ ಪ್ರಯತ್ನ ಮಾಡೋದು, ಅದನ್ನು ಈಗ ಕೂಡ ಮುಂದುವರಿಸಿದೆ. ನಿನ್ನೆ 7 ಉಗ್ರರನ್ನು, ನುಸುಳುಕೋರರನ್ನು ಭಾರತದ ಸೈನ್ಯ ಹೊಡೆದುರುಳಿಸಿದೆ. BSFನವರು ಹೊಡೆದುರುಳಿಸಿದ್ದಾರೆ. ನೋಡಿ, ಒಂದು ಕಡೆ ಯುದ್ಧ ನಡೀತಾ ಇದೆ. ಮೊನ್ನೆ ತಾನೇ ಪಹಲ್ಗಾಮ್ನಲ್ಲಿ ಆಗಿರುವಂಥ ಹತ್ಯಾಕಾಂಡದಿಂದಾಗಿ, ನರಮೇಧದಿಂದಾಗಿ ಈ ಯುದ್ಧ ಶುರುವಾಗಿದೆ ಅಂತ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಆದರೂ ಕೂಡ ತಮ್ಮ ಹಳೆಯ ಚಾಳಿಯನ್ನು ಇವರು ಬಿಟ್ಟಿಲ್ಲ. ಅಂದರೆ ನಾವು ಕೇವಲ ಉಗ್ರರನ್ನು ಸಾಯಿಸುವ ಮೂಲಕ ಪಾಕಿಸ್ತಾನವನ್ನು ಮಟ್ಟ ಹಾಕಲಿಕ್ಕೆ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ. ಇನ್ನು ಅವರ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಿದೆ. ಅಲ್ಲಿಯ ಒಂದು ನೋಟಿಫಿಕೇಷನ್ ಮಾಡಿದೆ, ಅಲ್ಲಿ ಬ್ಯಾಂಕ್, ರಿಸರ್ವ್ ಬ್ಯಾಂಕ್, ನಮ್ಮಲ್ಲಿ ಹೇಗೆ ರಿಸರ್ವ್ ಬ್ಯಾಂಕ್ ಅಂತಿದೆ ಅಲ್ಲಿಯೂ ಕೂಡ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತಾರೆ. ಏನಂದರೆ, ನೀವು ಅಲ್ಲಿ ATMಲ್ಲಿ ಕೇವಲ 3,000 ರೂಪಾಯಿಗಳನ್ನು ಮಾತ್ರ ಡ್ರಾ ಮಾಡಬಹುದು ಒಂದು ದಿವಸಕ್ಕೆ. ಆ ರೀತಿಯಾದಂಥ ಒಂದು ನಿಬಂಧನೆಯನ್ನು ಹೇರಿದೆ.
3,000 ರೂಪಾಯಿದಲ್ಲಿ ಏನಾಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ. ಅಷ್ಟೇ ಅಲ್ಲ, ಅವರ 3,000 ರೂಪಾಯಿಗೆ ಮೌಲ್ಯವೇ ಇರಲಾರ್ದಂಥ 3,000 ರೂಪಾಯಿಗೆ ಏನೂ ದಕ್ಕೋದಿಲ್ಲ ಪಾಕಿಸ್ತಾನದಲ್ಲಿ. ಅಲ್ಲಿಗೆ ನೀವು ಬ್ಯಾಂಕಿನಿಂದ ದುಡ್ಡು ತೊಗೋಬೇಡ್ರಿ ಅಂತ ಹೇಳ್ದಂಗೆ. ಜೊತೆಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ಏನಂತಂದರೆ ನೀವು ಬ್ಯಾಂಕಿಗೆ ಹೋಗಿ ದುಡ್ಡನ್ನು ಡ್ರಾ ಮಾಡುವ ಹಾಗಿಲ್ಲ. ATMನಲ್ಲಿ ನೀವು ದುಡ್ಡು ತೊಗೊಳಿಕ್ಕಾಗಂಗಿಲ್ಲ, 3,000 ರೂಪಾಯಿ ಮಾತ್ರ. ಆಯ್ತಪ್ಪ ಬೇಡ, ನಾವು ATM ಹೋಗಲ್ಲ, ಬ್ಯಾಂಕಿಗೆ ಹೋಗಿ ಚೆಕ್ ಕೊಟ್ಟು ಸೈನ್ ಮಾಡಿ ದುಡ್ಡು ತೊಗೋತೀವಿ ಅಂತ ಅಂದ್ಕೊಳ್ಳಿ. ಆ ರೀತಿಯೂ ನೀವು ತೊಗೊಳಿಕ್ಕಾಗೋದಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ ಆಗಲಿ, ಬೇರೆ ಯಾವುದೋ ಯುಕೋ ಬ್ಯಾಂಕ್ ಅಂತೆಲ್ಲ ಇದಾವೆ ಅಲ್ಲಿಂದ ದುಡ್ಡನ್ನು ನೀವು ತೆಗಿಲಿಕ್ಕೆ ಆಗೋದಿಲ್ಲ. ಅಂದರೆ ಯಾವ ಅಲ್ಲಿಯ ಬಳಕೆದ ಗ್ರಾಹಕನೂ ಕೂಡ ಬ್ಯಾಂಕಿನಿಂದ ದುಡ್ಡು ತೆಗಿಲಿಕ್ಕೆ ಯಾಕೆ ಆಗೋದಿಲ್ಲ ಅಂದರೆ ಅವರಲ್ಲಿ ಆ ರೀತಿಯಾದಂಥ ದುಡ್ಡಿನ ಫೆಸಿಲಿಟಿನೇ ಇಲ್ಲ. ಈಗ ರಿಸರ್ವ್ ಫಂಡ್ ಇಲ್ಲ ಅವ್ರ ಹತ್ರ. ಆ ಸ್ಥಿತಿಯಲ್ಲಿ ಪಾಕಿಸ್ತಾನದೇ. ಈ ಮಧ್ಯೆ ನಿನ್ನೆ ನಿರಂತರವಾದಂಥ ದಾಳಿಯನ್ನು ಭಾರತದ ಮುಂಚೆ ಕೇವಲ ಅವ್ರು ನೋಡಿ ಟಾರ್ಗೆಟ್ ಮಾಡಿದ್ದು ಯಾವುದು, LOC ಜಮ್ಮು ಮತ್ತು ಕಾಶ್ಮೀರ ರೀಜನ್ ಏನಿದೆ, ಪೂಂಚು, ಆ ಪ್ರದೇಶದಲ್ಲಿ ಮಾತ್ರ ಶೆಲ್ಲಿಂಗ್ ಮಾಡ್ತಾಯಿದ್ರು ಮೊನ್ನೆ ರಾತ್ರಿ. ನಿನ್ನೆ ಗುಜರಾತು, ರಾಜಸ್ಥಾನ, ಪಂಜಾಬು, ಜಮ್ಮು, ಕಾಶ್ಮೀರ ಇಷ್ಟೂ ಕಡೆ ನಿರಂತರವಾಗಿ ಬೆಳ್ಳಂಬೆಳಗ್ಗೆ ಶೆಲ್ಲಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇವರು ಕ್ಷಿಪಣಿಗಳನ್ನು ಹೊಡೆದ್ರೆ ನಾವು ಕ್ಷಣಾರ್ಧದಲ್ಲಿ ಉಡಿಸ್ ಮಾಡ್ತೀವಿ ಅಂತ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಎರಡನೇದಾಗಿ LOC ಕ್ರಾಸ್ ಮಾಡಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸ್ಥಿತಿ ಅದಕ್ಕೂ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಈ ರೀತಿ ನಾಗರಿಕರನ್ನು ಟಾರ್ಗೆಟ್ ಮಾಡಿ ಹೊಡೆಯುವಂಥ ಅದರ ಕೆಟ್ಟ ಮನಸ್ಥಿತಿ, ಹೀನ ಮನಸ್ಥಿತಿ ಇದಲ್ಲ, ಅದನ್ನು ತಡೆಗಟ್ಟಬೇಕಾದಂಥ ಅನಿವಾರ್ಯತೆ ಇದೆ. ಅದು 90% ವಿಫಲರಾಗಿದ್ದಾರೆ ಅದರಲ್ಲಿ. ಅವರು ಒಬ್ಬ ಮಹಿಳೆಯ ಸಾವಾಗಿದೆ, ಭಾಳ ದುಃಖ ಆಗಿದ್ದು. ಅದೊಂದು ಮಗುವಿನ ಸಾವಾಗಿದೆ. ಅದು ನೋಡಿದ ತಕ್ಷಣ ಅನ್ನಿಸ್ತು ನನಗೆ, ನಮ್ಮವರು ಭಾಳ ನೀತಿ ನಿಯತ್ತು ಧರ್ಮ ಅಂತ ಹೋಗ್ತಾರೆ. ನಮ್ಮ ಮಿಸ್ರಿ, ವ್ಯೋಮಿಕಾ ಮತ್ತು ಸೋಫಿಯಾ ಇವರು ಪತ್ರಿಕಾಗೋಷ್ಠಿ ಮಾಡಿದರು ನಿನ್ನೆ. ಪತ್ರಿಕಾಗೋಷ್ಠಿ ಮಾಡಿ ಯಾವ ವಿಷಯವನ್ನು ಹೇಳಬೇಕು ಆ ವಿಷಯವನ್ನು ಹೇಳಿಲ್ಲ. ಯಾವುದು, ಉದಾಹರಣೆಗೆ JS-17 ಅದು ಚೈನಾದ ಯುದ್ಧ ವಿಮಾನ, ಅದನ್ನು ಹೊಡೆದು ಉರುಳಿಸಿದ್ದೇವೆ ನಾವು ಅಂತ ಅವ್ರು ಹೇಳಲೇ ಇಲ್ಲ. ಎರಡನೇದಾಗಿ F-16 ಅಮೇರಿಕಾನೇ ಕೊಟ್ಟು ಟೆರರಿಸಮ್ನ ನೀವು ನಿಲ್ಲಿಸಿ ಅಂತ ಹೇಳಿ ಮತ್ತೆ ಅದಕ್ಕೆ ಫಂಡಿಂಗ್ ಎಲ್ಲ ಮಾಡಿದರು. ಅದನ್ನು ಹೊಡೆದು ಉರುಳಿಸಿದ್ದಾರೆ, ಅದನ್ನು ಹೇಳಲ್ಲ. ವಿಕ್ರಮ್ ಮಿಸ್ರಿನೂ ಹೇಳಲ್ಲ, ಸೋಫಿಯಾ ಅವರು ಹೇಳೋದಿಲ್ಲ, ವ್ಯೋಮಿಕಾ ಸಿಂಗು ಹೇಳೋದಿಲ್ಲ. ನಾನು ಆಲೋಚನೆ ಮಾಡಿದೆ, ಯಾಕೆ ಹಿಂಗೆ ಮಾಡ್ತಾರೆ ಇವರು? ಯಾಕೆಂದರೆ ಇದರ ಕುರಿತಾಗಿ ಈಗಾಗಲೇ ಎಲ್ಲ ಚಾನಲ್ಗಳಲ್ಲಿ ಬಂದಿದೆ. ಸ್ವತಃ ಅಲ್ಲಿಯ ಸರ್ಕಾರ ಒಪ್ಕೊಂಡಿದೆ, ನಮ್ಮ ಇದನ್ನು ಹೊಡೆದು ಉಳಿಸಿದ್ದ. ಅಲ್ಲಿಯ ಮಾಧ್ಯಮದಲ್ಲಿ ಕೂಡ ಬಂದಿದೆ. ನಮ್ಮ ಪತ್ರಿಕಾಗೋಷ್ಠಿಯನ್ನು ಎಷ್ಟು ಸೂಕ್ಷ್ಮವಾಗಿ ಆಪ್ರೇಟ್ ಮಾಡಲಾಗ್ತಾಯಿದೆ ಬ್ರೀಫಿಂಗು ಅಂದರೆ, ಇಲ್ಲಿ ವಿಚಾರ ಮಾಡಿ ನೋಡಿ. F-16 ಹೊಡೆದು ಉರುಳಿಸಿದ್ದಾರೆ ಅನ್ನುವಂಥದ್ದನ್ನು ಭಾರತ ಸರ್ಕಾರಕ್ಕೆ ಅಧಿಕೃತವಾಗಿ ಹೇಳಿದ ತಕ್ಷಣ ಅಲ್ಲಿಯ ಕಂಪ್ನಿ ಲಾಕೆಟ್ ಮಾರ್ಟಿನ್ ಅನ್ನುವಂಥ ಕಂಪ್ನಿ ತಯಾರು ಮಾಡೋದಂತ, F-16 ಅಮೇರಿಕಾದ ಕಂಪ್ನಿ. ಅದರ ಷೇರು ಮಾರ್ಕೆಟಲ್ಲಿ ಶೇರ್ ಬಿದ್ದೋಯ್ತು ನಿನ್ನೆ ಒಂದೇ ದಿನಕ್ಕೆ. ದಡ ಬೀಳುತ್ತೆ. ಯಾಕಂದರೆ ಇದು ರಿಲಯಬಲ್ ಆದಂಥ ಯುದ್ಧ ಪರಿಕರ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಖರೀದಿ ಆಗೋದೇ ಇಲ್ಲ, ನಾಳೆ ಅದು ಮಾರುಕಟ್ಟೆ ಬೆಲೆ ಬಿದ್ದುಬಿಡುತ್ತೆ. ಇನ್ನು ಇದು JS-17 ಇದು ಸಕ್ಷಮವಾಗಿಲ್ಲ ಅಂದ ತಕ್ಷಣ ಚೈನಾ ಅಲ್ಲಿ ಉರ್ಕೋತದೆ. ಯಾಕೆ ಅಂತಂದರೆ ಅದು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ತಾನೇ ಆರ್ಟಿಲರಿಗಳನ್ನು ಮತ್ತು ತಾನೇ ಯುದ್ಧ ವಿಮಾನಗಳನ್ನು, ತಾನೇ ಮಿಸೈಲ್ಗಳನ್ನು ಸಪ್ಲೈ ಮಾಡಬೇಕು, ತಾನೇ ಇಡೀ ದೇಶದ ಜಹಾಗೀರನ್ನು ಹೊಂದಿಬಿಟ್ಟು ಜಗತ್ತಿನ ಜಹಾಗೀರನ್ನು ಹೊಂದಿದ್ದೀನಿ ಅಂತ ಅದು ಅಂದ್ಕೊಂಡಿದೆ. ಒಂದು ವೇಳೆ ಅವರ ಇದನ್ನು ಹೊಡೆದು ಉರುಳಿಸಿದ್ದೀವಿ ಅಂತ ಆಗಿದ್ದಾದರೆ ಅವಾಗೇನಾಗತ್ತೆ, ಅವ್ರಿಗೆ ಮಾರ್ಕೆಟ್ ಹೊರಟೋಗತ್ತೆ, ಚೈನಾ ಉರ್ಕೊಂಡ ತಕ್ಷಣ ಅದೇನು ಮಾಡುತ್ತೆ, ಭಾರತದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಶುರು ಮಾಡುತ್ತೆ. ಈ ರೀತಿ ಅದು ಷಡ್ಯಂತ್ರ ಮಾಡಬಾರದು. ಈಗಾಗಲೇ ಒಂದು ಕಡೆ ಯುದ್ಧ ಮಾಡ್ತಾ ಇದ್ದೀವಿ ನಾವು, ಮತ್ತೊಂದು ಕಡೆ ಯುದ್ಧ ಮಾಡುವಂಥ ಸ್ಥಿತಿ ಬರಬಾರ್ದು. ಚೈನಾ ಕಡೆ ನಮ್ಮ ಹಿಮಾಚಲ ಪ್ರದೇಶ ರೀಜನ್ನಿಂದ ಈ ಕಡೆ ಈಶಾನ್ಯ ರಾಜ್ಯಗಳ ಮೂಲಕ, ಅರುಣಾಚಲ ಪ್ರದೇಶದ ಮೂಲಕ ಮತ್ತೆ ಆ ಕಡೆಯಿಂದ ಸಂಘರ್ಷ ಶುರುವಾಗಿಬಿಟ್ರೆ ಭಾರತ ಎರಡೆರಡು ಕಡೆ ಶತ್ರುಗಳನ್ನ ಭೇದಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ನಿಮ್ಗೆ ಗೊತ್ತು, ಜೂನ್ 2020ರಲ್ಲಿ ಗಲ್ವಾನ್ನಲ್ಲಿ ನಡೆದಂಥ ಘಟನೆ ಏನು ಅಂತ ಗೊತ್ತಿದೆ. ಹೀಗಾಗಿ ಭಾರತ ಸರ್ಕಾರ ತುಂಬ ಎಚ್ಚರಿಕೆಯಿಂದ ಇಡೀ ಯುದ್ಧವನ್ನು ಆಪರೇಟ್ ಮಾಡ್ತಾ ಇದೆ. ನೋಡಿ, ಇಲ್ಲಿವರೆಗೂ ನಾವು ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ, ವಾಯುಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿಲ್ಲ, ಕೇವಲ ಮತ್ತು ಉಗ್ರರ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಮೊದಲೇ ದಿವಸ 7-8ನೇ ತಾರೀಕಿನ ಮಧ್ಯರಾತ್ರಿಯಲ್ಲಿ ಮಾಡಿದಂಥ ಘಟನೆಯ ಕುರಿತು ಹೇಳಿದರು. ಯಾವಾಗ ಈ ರೀತಿ ಶೆಲ್ಲಿಂಗ್ ಇದು ಶುರು ಮಾಡತ್ತೋ, ಇವತ್ತು ಬೆಳಗ್ಗೆ ಶುರು ಮಾಡಿದ್ದಾರೆ. ಅವರು ಯಾವ್ಯಾವ ಏರ್ ಬೇಸ್ಗಳಿದ್ದಾವೆ ಎಲ್ಲ ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ಇವತ್ತಿನ ದಿವಸ ಹೊಡಿಲಿಕ್ಕೆ ಶುರು ಮಾಡಿದೆ ಭಾರತ. ಅಂದರೆ ಒಮ್ಮಿಂದೊಮ್ಮೆಲೆ ಯುದ್ಧವನ್ನು ಎಸ್ಕಲೇಟ್ ಮಾಡೋದು ಬೇಡ,
ಅವರ ಪ್ರತೀಕಾರ ಹೇಗಿರುತ್ತೆ ನೋಡಿಕೊಂಡು ನಾವು ಅವ್ರನ್ನ ಕೌಂಟರ್ ಮಾಡೋಣ ಅಂತ ಭಾರತ ಪ್ರಯತ್ನ ಮಾಡ್ತೀವಿ. ಆದರೆ ಸ್ಥಿತಿ ಹೇಗೆ ಬಂದಿದೆ ಅಂತಂದರೆ, ಅಪ್ರಚೋದಿತವಾದಂಥ ದಾಳಿಯನ್ನು ನಿರಂತರವಾಗಿ ಅವರು ಮಾಡ್ತಾ ನಮ್ಮ ಅಮಾಯಕ ನಾಗರಿಕರ ಸಾವಿಗೆ ಕಾರಣೀಭೂತ ಆಗ್ತಾ ಇದೆ ಅಲ್ಲಿಯ ಸೈನ್ಯ ಅಂತ ಗೊತ್ತಾದ ತಕ್ಷಣ ಅವರು ವಾಯುಸೇನೆಯ ಬೇಸ್ಗಳೇನಿದ್ದಾವೆ ಆ ಬೇಸ್ಗಳನ್ನೇ ಟಾರ್ಗೆಟ್ ಮಾಡಿ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ಇದು ಯಾವ ರೀತಿ ಎಸ್ಕಲೇಟ್ ಆಗುತ್ತೆ ಅಂತ ನಾವು ನಿರೀಕ್ಷೆಯನ್ನು ಮಾಡೋಕ್ಕಾಗಲ್ಲ. ಆ ರೀತಿ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಅವ್ರು ಹೇಳ್ತಾರೆ ಬಿದ್ದರು ಅವರ ಡ್ರೋನ್ಗಳೆಲ್ಲ ಏನು ಹೊಡೆದ್ರೆ ನಿರಂತರವಾಗಿ ಏನು ಡ್ರೋನ್ಗಳನ್ನು ನಿನ್ನೆ ಕಂಟಿನ್ಯೂಸ್ ಆಗಿ ಫೈರಿಂಗ್ ಮಾಡಲಿಕ್ಕೆ ಬಳಸ್ಕೊಂಡ್ರು. ಆ ಡ್ರೋನ್ಗಳು ಯಾವುವು ಅಂತ ತೆಗೆದು ನೋಡಿದ್ರೆ ಅವೆಲ್ಲ ಟರ್ಕಿ ಡ್ರೋನ್ಗಳು. ಯಾವ ಟರ್ಕಿ ಪ್ರವಾಹಕ್ಕೆ ಈಡಾದಾಗ ಭಾರತ ಅವ್ರಿಗೆ ಆಪರೇಷನ್ ದೋಸ್ತ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ನೆರವನ್ನು ನೀಡ್ತೋ ಅಂಥ ದೇಶದ ಜೊತೆ ಇವರು ಶತ್ರುತ್ವವನ್ನು ಮಾಡ್ತಾಯಿದ್ದಾರೆ ಭಾರತದ ಜೊತೆ. ಭಾರತ ಇವರಿಗೆ ಇನ್ನಿಲ್ಲದ ಹಾಗೆ ಸಹಾಯ ಮಾಡಿದೆ. ಆದರೆ ಅವರು ಮತಾಂಧತೆಯಲ್ಲಿ ಮುಸಲ್ಮಾನ ರಾಷ್ಟ್ರಕ್ಕೆ ಸಹಾಯ ಅಂತೇಳಿ ಪಾಕಿಸ್ತಾನ ಜೊತೆಗೆ ನಿಂತಿದ್ದಾರೆ. ಹೆಂಗಿದೆ ನೋಡಿ ಜಿಯೋ ಪೊಲಿಟಿಕಲ್ ವಿಚಾರ. ಇನ್ನು ಭಾರತ ಕೇವಲ ನಮ್ಮ ಸೇನೆಯ ಕಾರ್ಯಾಚರಣೆಯ ಮೇಲೆ ನಿರ್ಭರ ಆಗಲಾರದೆ ಪಾಕಿಸ್ತಾನವನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಹಾಗೆ ಎರಡೆರಡು ಡ್ಯಾಮ್ಗಳಲ್ಲಿ ನೀರನ್ನು ಬಿಡ್ತಾ ಇದೆ. ಒಂದು ಸಲಾಲಾ ಡ್ಯಾಮು, ಇನ್ನೊಂದು ಬಗ್ಲಿಹಾರ್ ಡ್ಯಾಮ್, ರಾಂಬಣ್ನಲ್ಲಿರುವಂಥ ಬಗ್ಲಿಹಾರ್ ಡ್ಯಾಮು. ಯಾವ ರೀತಿಯ ಪರಿಸ್ಥಿತಿ ಬಂದಿದೆ ಅಲ್ಲಿ ಅಂದರೆ ಏನು ಮಾಡಬೇಕು ಗೊತ್ತಾಗಲಾರದ ಪರಿಸ್ಥಿತಿಗೆ ಪಾಕಿಸ್ತಾನ ಸರ್ಕಾರ ಹೋಗಿದೆ. ಇದನ್ನು ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ನಿಲ್ಲಿಸಲಿಕ್ಕೆ ವರ್ಲ್ಡ್ ಬ್ಯಾಂಕ್ ಹತ್ರ ಹೋಗ್ತಾರೆ. ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷರು ಬಂದಿದ್ದರು ಅರುಣ್ ಬಾಂಗಾ ಅವರು. ಅರುಣ್ ಬಾಂಗಾ ಜೊತೆ ನರೇಂದ್ರ ಮೋದಿ ಮಾತುಕತೆ ನಡೆಯುತ್ತೆ. ಒಂದು ಅದ್ಭುತವಾದ ಮಾತನ್ನು ಅವ್ರು ಹೇಳಿಬಿಡ್ತಾರೆ. ಏನಂತಂದರೆ ನೋಡಿ, ಇದಕ್ಕೆ ಮಧ್ಯೆ 1960ರಲ್ಲಿ ನಡೆದಂಥ ಘಟನೆ ಇದೆ. ನೆಹರು ಮತ್ತು ಅಯೂಬ್ ಖಾನ್ ಇಬ್ಬರ ಮಧ್ಯೆ ನಡೆದಂಥ ಜಲಸಂಧಿ. ಆ ಸಂದರ್ಭದಲ್ಲಿ ಇದಕ್ಕೆ ಸಾಕ್ಷಿಯಾಗಿದ್ದದ್ದು ಯಾವುದಪ್ಪ ಅಂದರೆ ವರ್ಲ್ಡ್ ಬ್ಯಾಂಕ್. ಈ ವರ್ಲ್ಡ್ ಬ್ಯಾಂಕ್ ಮಧ್ಯಪ್ರವೇಶ ಮಾಡಿ ಇದನ್ನು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಪಾಕಿಸ್ತಾನ ಕೇಳ್ತಾ ಇದೆ. ಭಾರತ ಸರ್ಕಾರ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂದರೆ 2016ರಿಂದ ಪತ್ರವನ್ನು ಬರಿತಾ ಇದೆ ಪಾಕಿಸ್ತಾನದ ಸರ್ಕಾರಕ್ಕೆ. ಏನಂತ, ಈ ಸಿಂಧೂ ನದಿಯ ಜಲಸಂಧಿ ಏನಿದೆ ಇದರ ಕುರಿತಾಗಿ ಮಾತುಕತೆಯನ್ನು ಆಡಬೇಕು. ಅವತ್ತಿನ ಕಾಲಘಟ್ಟದಲ್ಲಿ ಹೇಗೆ ಬೇಕೋ ಆಗ ಸಂಧಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಡೆಮೋಗ್ರಫಿ ಚೇಂಜ್ ಆಗಿದೆ, ನೀರಿನ ಹರಿವಿನ ವ್ಯತ್ಯಾಸ ಆಗಿದೆ. ಇದ್ರ ಕುರಿತಾಗಿ ಪರಿಷ್ಕರಣೆ ಮಾಡಿ ಇನ್ನೊಂದು ಜಲಸಂಧಿಯನ್ನು ಮಾಡೋಣ ಅಂತ ಪಾಕಿಸ್ತಾನಕ್ಕೆ ನಿರಂತರವಾಗಿ ಭಾರತ ಪತ್ರ ಬರಿತಾ ಬಂತು. ಪಾಕಿಸ್ತಾನಕ್ಕೆ ಇಂಥವು ಯಾವ ಸರಿ ಮಾಡಿಕೊಳ್ಳುವಂಥ ಮನಸ್ಥಿತಿ ಅವ್ರಿಗಿಲ್ಲ. ಅದಕ್ಕೆ ಉತ್ತರನೇ ಕೊಡಲಿಲ್ಲ, ಉದಾಸೀನ ಮಾಡಿಬಿಟ್ರು, ನಗಣ್ಯಗೊಳಿಸ್ಬಿಟ್ರು, ಕಡೆಗಣಿಸಿದ್ರು, ತಾತ್ಸಾರ ಮಾಡಿದರು. ಯಾವಾಗ ಪರಿಸ್ಥಿತಿ ಹೀಗೆ ಬಂತೋ ಅವತ್ತು ಬಳಸ್ಕೋಬೋದು ಈ ಪತ್ರ ಅಂತ ಅವತ್ತೇ ನರೇಂದ್ರ ಮೋದಿಗೆ ಗೊತ್ತಿತ್ತು. ದೂರಗಾಮಿತನ ಅಂದ್ರೆ ಅದೇ. ಯಾವಾಗ ಯುದ್ಧದ ಸಮಯ ಬಂತೋ ಬಂದ ತಕ್ಷಣ ನಿಮ್ಮ ಇದನ್ನು ಸ್ಥಗಿತಗೊಳಿಸಿಬಿಟ್ಟಿದ್ದೇವೆ ಜಲಸಂಧಿ ಅಂತ. ರದ್ದುಗೊಳಿಸಿದ್ದೀವಿ ಅಂತ ಹೇಳಿಲ್ಲ, ಸ್ಥಗಿತಗೊಳಿಸಿದ್ದೀವಿ ಅಂತ ಹೇಳಿದ್ರೆ, ಸ್ಥಗಿತಗೊಳಿಸಿದ್ದೀವಿ ಅಂತ ಹೇಳಿದಾಗ ಯಾರು ಏನೂ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೀಗಾಗಿ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಅಜಯ್ ಬಾಂಗಾ ಅವರು ನರೇಂದ್ರ ಮೋದಿನ ಭೇಟಿ ಆಗ್ತಾರೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬೇಡಿ ಅಂತ. ಅಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥನ್ನ ಭೇಟಿ ಆಗ್ತಾರೆ ಅಜಯ್ ಬಾಂಗಾ. ಆ ಭೇಟಿಯ ಫಲಶ್ರುತಿಯೋ ಏನೋ ಗೊತ್ತಿಲ್ಲ. ಈಗ ಅವರು ಸ್ಪಷ್ಟವಾಗಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಸಿಂಧೂ ನದಿಯ ಜಲಸಂಧಿಯಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ. ಬೇರೆ ಎಲ್ಲಿಯೂ ಈ ಕೇಸನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ನೀವು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ವಿಶ್ವಸಂಸ್ಥೆ ಮುಂದೆ ಹೋಗಿ ನಿಲ್ಲಕ್ಕಾಗೋದಿಲ್ಲ, ಎಲ್ಲೂ ಹೋಗ್ಲಿಕ್ಕೆ ಆಗಲಾರ್ದಂಥ ಜಲಸಂಧಿ ಇದು. ಪ್ರವಾಹದಿಂದಾಗಿ ಸಾಯಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಇಲ್ಲ ಜಲಕ್ಷಾಮದಿಂದ ಸಾಯಬೇಕು ಅಂಥ ಪರಿಸ್ಥಿತಿ ಬರುತ್ತೆ. ಯಾವ ಕೇವಲ ಉಗ್ರರ ಅಡ್ಡೆಯನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಭಾರತ ಅಂದ್ಕೊಂಡಿತ್ತು, ಅದಕ್ಕೆ ತದ್ವಿರುದ್ಧವಾಗಿ ಪಾಕಿಸ್ತಾನ ನಡ್ಕೊಂಡದ್ದಕ್ಕೆ ಈಗ ಅದು ಎಲ್ಲ ರೀತಿಯ ಪ್ರತಿಕೂಲ ವಾತಾವರಣವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇನ್ನು ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಮೇಲೆ ಭಾರತ ದಾಳಿ ಮಾಡಿತು ಮೊನ್ನೆ, ನಿಮ್ಗೆ ಗೊತ್ತಿರುವಂಥ ವಿಚಾರ. ಅಲ್ಲಿಯ ಪಾಕ್ ಸೂಪರ್ ಲೀಗ್ ಅಂತ ಕ್ರಿಕೆಟ್ ನಡೀತಾ ಇದೆ. ಯಾವಾಗ ಈ ರೀತಿಯಾದಂಥ ಪ್ರಕ್ಷುಬ್ಧ ವಾತಾವರಣ ಇದೆ ಅಂದ ಕೂಡಲೇ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಹೇಳುತ್ತೆ, ನಾವು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಶಿಫ್ಟ್ ಮಾಡಿಬಿಡ್ತೀವಿ ಈ ಮ್ಯಾಚ್ಗಳನ್ನ, ಇಲ್ಲಿ ಆಡಲಿಕ್ಕಾಗಲ್ಲ, ಯುದ್ಧ ಇದೆ, ಆದ್ದರಿಂದ ನಾವು ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಆಡೋಣ ಅಂತ. ಈಗ UAEನ ಅಲ್ಲಿ ರಾಜ ಶೇಖ್ ಹೇಳಿದ್ದಾರೆ, ನಮ್ಮಲ್ಲಿ ಆಟ ಆಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ನಾವು ಭಾರತ ಪಾಕ್ ಮಧ್ಯೆ ದ್ವೇಷಮಯ ವಾತಾವರಣ ಇರೋದರಿಂದ ನಿಮ್ಮ ಕ್ರಿಕೆಟ್ಗೆ ನಾವು ಆಸ್ಪದ ಕೊಡೋದಿಲ್ಲ. ಅದರ ಧ್ವನಿ ಅರ್ಥ ಏನು? ಅಲ್ಲಿಗೆ ನಾವು ಪಾಕಿಸ್ತಾನದ ಜೊತೆಗೆಲ್ಲ ಭಾರತ ಜೊತೆಗಿದ್ದೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಇದು. ಇನ್ನು ಅಲ್ಲಿಯ ಖ್ವಾಜಾ ಆಸಿಫ್ ರಕ್ಷಣಾ ಸಚಿವ ನಿನ್ನೆ ಸಂಸತ್ನಲ್ಲಿ ಮಾತಾಡ್ತಾ ಹೇಳ್ತಾರೆ, ನಾವು ಭಾರತದ ಡ್ರೋನ್ಗಳನ್ನು ನಾವು ಯಾಕೆ ಹೊಡೆದು ಉರುಳಿಸಿಲ್ಲ ಅಂತಂದರೆ, ಫಸ್ಟ್ ಅವ್ರು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು, ನೀವು ಭಾರತದಿಂದ ಅಷ್ಟೊಂದು ಡ್ರೋನ್ಗಳನ್ನು ದಾಳಿ ಮಾಡಿಸಿದ್ರು ನಿಮ್ಮ ಪಾಕಿಸ್ತಾನದ ಎಲ್ಲ ನಗರಗಳ ಮೇಲೆ,
ನೀವು ಯಾಕೆ ಅದನ್ನು ಹೊಡೆದು ಉರುಳಿಸ್ತಿಲ್ಲ ಅಂತ. ಒಬ್ಬ ರಕ್ಷಣಾ ಸಚಿವ ಏನು ಉತ್ತರ ಹೇಳಿರ್ಬೋದು ಹೇಳ್ರಿ? ನಾವು ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದರೆ ನಮ್ಮ ಬೇಸ್ ಏನು ಅಂತ ಗೊತ್ತಾಗತ್ತೆ ಆ ಸರ್ಕಾರಕ್ಕೆ, ಅದಕ್ಕೆ ನಾವು ಡ್ರೋನ್ಗಳನ್ನು ಹೊಡೆದು ಉರುಳಿಸ್ತಿಲ್ಲ ಅಂತ. ಅಲ್ಲಿ ಒಂದು ಡ್ರೋನ್ ಹೊಡೆದು ಉರುಳಿಸಿದ ಮೇಲೆ ಸಾಕ್ಷ್ಯವನ್ನೇ ಕೊಡಲಿಕ್ಕಾಗೋದಿಲ್ಲ, ಅವ್ರಿಗೆ ಫೋಟೋಗ್ರಫಿನೂ ಸಿಗೋದಿಲ್ಲ ಅಥವಾ ಎಲ್ಲಿಂದ ಬಂತು ಅನ್ನೋ ಮಾಹಿತಿನೂ ಸಿಗೋದಿಲ್ಲ. ಮೊದಲೇದಾಗಿ ಇವರ ರ್ಯಾಡಾರನ್ನು ಸಂಪೂರ್ಣ ನಾವು ಭಸ್ಮಗೊಳಿಸಿದ್ದೇವೆ. ಅಂಥದ್ರಲ್ಲಿ ನಮ್ಮ ಡ್ರೋನನ್ನು ಹೊಡಿಲಿಕ್ಕೆ ಆಗಲಾರದಂಥ ಅಸಮರ್ಥರು ನಾವಿದ್ದೀವಿ ಅಂತ ಹೇಳಬೇಕಾದಂಥ ವ್ಯಕ್ತಿ ಈಗ ಹೇಳ್ತಾರೆ ಇಲ್ಲ ಅದನ್ನ ಹೊಡೆದ್ರೆ ಸಾಕ್ಷಿ ಹೋಗಿ ಸಿಗತ್ತೆ ಅವರಿಗೆ, ಅದಕ್ಕೆ ಹೊಡೆದಿಲ್ಲ ಅಂತ. ಇಂಥ ಮೂರ್ಖರನ್ನು ರಕ್ಷಣಾ ಸಚಿವರನ್ನಾಗಿ ಇಟ್ಕೊಂಡಿದ್ದಾರಲ್ಲ, ಅದು ನಂಗೆ ಅಚ್ಚರಿಯಾಗಿದ್ದು. ಯಾಕೆಂದರೆ ಇದೇ ಮನುಷ್ಯ ಹೇಳಿದ್ದು ಏನಂತ, 30 ವರ್ಷಗಳಿಂದ ನಾವು ಸಾಕ್ಕೊಂಡು ಬಂದಿದ್ದೀವಿ ಉಗ್ರತೆಯನ್ನು, ಏಕೆಂದರೆ ಅಮೇರಿಕ ಐರೋಪ್ಯ ರಾಷ್ಟ್ರಗಳು ನಮ್ಮ ಫಂಡಿಂಗ್ ಮಾಡ್ತಾಯಿದ್ವು ಅಂತ ಹೇಳಿದಂಥ ಮನುಷ್ಯ. ಮತ್ತೇನನ್ನೋ ವಿಷಯಗಳು, ಹೊಸ ವಿಷಯಗಳು ಬರ್ತಾವೋ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಅಪ್ಡೇಟ್ ಮಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.